ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಆಕ್ರೋಶಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಅಂದರೆ ಅವರ ವಿರುದ್ಧ ಪೋಸ್ಟರ್ ಮುಖಾಂತರ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ. ಕಡೂರಿನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂಥ ಆಕ್ರೋಶ ಇದು. ಸಾಮಾಜಿಕ ಜಾಲತಾಣದಲ್ಲಿ ಪ್ರಜ್ವಲ್ ವಿರುದ್ಧ ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆ ಕ್ವಿಜ್ 2024 ಅನ್ನುವಂಥ ಆ ಪ್ರಶ್ನೆಗಳ ಪೋಸ್ಟರನ್ನು ಹರಿಬಿಡ್ತಾ ಇರುವಂಥದ್ದು. ಹಾಸನ ಲೋಕಸಭೆ ವ್ಯಾಪ್ತಿಯಲ್ಲಿ ಕಡೂರು ಕ್ಷೇತ್ರ ಬರುತ್ತೆ. ಸೊ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಡೂರಿನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂಥ ಆಕ್ರೋಶ ಇದು. ಸಾಮಾಜಿಕ ಜಾಲತಾಣದಲ್ಲಿ ಪ್ರಜ್ವಲ್ ಅವರ ವಿರುದ್ಧ ನಡೀತಾ ಇರುವಂಥ ಅಭಿಯಾನ ಇದು. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ಲೋಕಸಭಾ ಚುನಾವಣೆಯ ಕ್ವಿಜ್ ಅಂತೇಳಿ 2024 ಅಂಥೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರು. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ. ಸೊ ಇದಕ್ಕೆ ನಿಮ್ಮ ಉತ್ತರ ಇದೆಯಾ ಅಂತೇಳಿ. ಸಂಸದರಾಗಿ ಕಡೂರು ಕ್ಷೇತ್ರಕ್ಕೆ ತಾವು ತಂದಿರುವಂತಹ ಅನುದಾನ ಎಷ್ಟು? ಇದೆಲ್ಲ ಪ್ರಶ್ನೆಗಳನ್ನು ಹಾಕಿದ್ದಾರೆ. 5 ವರ್ಷದಲ್ಲಿ ಕಡೂರು ಕ್ಷೇತ್ರಕ್ಕೆ ಎಷ್ಟು ಬಾರಿ ನೀವು ಬಂದಿದ್ದೀರಿ ಸಂಸದರೇ? ಉತ್ತರಿಸುವಂತೆ ಪ್ರಜ್ವಲ್ ಅವರಿಗೆ ಪ್ರಶ್ನೆಯನ್ನ ಮಾಡಿ ಪೋಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಕಡೂರು ಕ್ಷೇತ್ರ ಕೇವಲ ಚುನಾವಣಾ ಸಮಯದಲ್ಲಿ ಮಾತ್ರ ನಿಮಗೆ ನೆನಪಾಗತ್ತಾ ಅಂಥೇಳಿ ಈ ರೀತಿಯ ಪೋಸ್ಟರ್ ಮುಖಾಂತರ ಅಭಿಯಾನವನ್ನು ಪ್ರಶ್ನೆಯನ್ನು ಕೇಳಿರುವಂಥದ್ದು ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಅಂದರೆ ಲೋಕಸಭಾ ಚುನಾವಣೆ ಕ್ವಿಜ್ 2024 ಪ್ರಶ್ನೆಗಳ ಪೋಸ್ಟರ್ ಸುರಿಮಳೆ ಇದು. ಸಂಸದರಾಗಿ ಕಡೂರು ಕ್ಷೇತ್ರಕ್ಕೆ ತಾವು ತಂದಿರುವಂಥ ಅನುದಾನ ಎಷ್ಟು? 5 ವರ್ಷದಲ್ಲಿ ಕಡೂರು ಕ್ಷೇತ್ರಕ್ಕೆ ಎಷ್ಟು ಬಾರಿ ನೀವು ಬಂದಿದ್ದೀರಿ ಅಂಥೇಳಿ ಉತ್ತರಿಸುವಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ ಈ ರೀತಿಯ ಪ್ರಶ್ನೆಯನ್ನು ಹಾಕಿದ್ದಾರೆ. ಕಡೂರು ಕ್ಷೇತ್ರ ಕೇವಲ ಚುನಾವಣಾ ಸಮಯದಲ್ಲಿ ಮಾತ್ರ ನಿಮಗೆ ನೆನಪಾಗತ್ತಾ ಅನ್ನುವಂಥ ಪ್ರಶ್ನೆಗಳು. ಸೊ ಕೋವಿಡ್ ಸಮಯದಲ್ಲಿ ಕ್ಷೇತ್ರದ ಆಸ್ಪತ್ರೆಗಳಿಗೆ ಭೇಟಿ ನೀಡಿಲ್ಲ ಅನ್ನುವಂಥ ಆಕ್ರೋಶ ಕೂಡ ಇದೆ. ಉಳಿದಂತೆ ಕಡೂರು ಕ್ಷೇತ್ರದ ನೆನಪೇ ಇರಲಿಲ್ಲ ಅನ್ನುವಂಥ ಆಕ್ರೋಶ. ಅಂದರೆ ಚುನಾವಣೆ ಇರುವಂಥ ಸಂದರ್ಭದಲ್ಲಿ ಮಾತ್ರ ಭೇಟಿ ಕೊಡ್ತೀರಿ, ಮತದಾರರನ್ನ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಿ, ಆಶ್ವಾಸನೆಯನ್ನು ನೀಡ್ತೀರಿ, ತದನಂತರ ಹೋಗಿಬಿಡ್ತೀರಿ. ಮತ್ತೆ ಅದಾದ ನಂತರ ಅಂದರೆ ಚುನಾವಣೆ ಆದ ನಂತರ ರಿಸಲ್ಟ್ ಬಂದಾದ ನಂತರ ನಿಮ್ಮದು ಪತ್ತೆನೇ ಇರೋದಿಲ್ಲ. ಹಾಗಾಗಿ ಈ ರೀತಿಯ ಪ್ಲಾನಿಂಗನ್ನು ಮಾಡಿಕೊಂಡು, ಒಳ್ಳೆ ಪ್ಲಾನಿಂಗೇ ಇದು, ಪೋಸ್ಟರ್ ಮುಖಾಂತರ ಈಗ ಬಂದಿದ್ದೀರಾ, ಯಾಕೆ ಬಂದಿದ್ದೀರಾ, ಯಾವ ವಿಚಾರವನ್ನು ಇಟ್ಕೊಂಡು ಬಂದಿದ್ದೀರಾ ಅಂತೇಳಿ. ಸೊ ಲೋಕಸಭಾ ಚುನಾವಣೆಯ ಕ್ವಿಜ್ 2024 ಅಂತೇಳಿ ಅಂದರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಅಲ್ಲಿ ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಪ್ರಮುಖವಾಗಿ ಸಂಸದರಾಗಿ ಕಡೂರು ಕ್ಷೇತ್ರಕ್ಕೆ ತಾವು ತಂದಿರುವಂಥ ಅನುದಾನ ಎಷ್ಟು? 5 ವರ್ಷದಲ್ಲಿ ತಾವು ಏನು ಕೆಲಸ ಮಾಡಿದ್ದೀರಿ? ಇದೆಲ್ಲದಕ್ಕೆ ನಿಮ್ಮ ಉತ್ತರ ಇದೆಯಾ? ನಿಮ್ಮ ಹತ್ರ ಉತ್ತರ ಇದೆಯಾ? ಉತ್ತರವನ್ನು ಕೊಟ್ಟು ಆಮೇಲೆ ಪ್ರವೇಶ ಮಾಡಿ ಅನ್ನೋ ರೀತಿಯಲ್ಲಿ ಈ ಪೋಸ್ಟರ್ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.